ಹಾಯ್, ಪೈಥಾನ್ನಲ್ಲಿ ವೇರಿಯೇಬಲ್ ಕ್ರಿಯೇಟ್ ಮಾಡೋದು ಈಸಿ, ಹೌದು. ಆದ್ರೆ ವೇರಿಯೇಬಲ್ನಲ್ಲಿ ಯಾವ ಟೈಪ್ ಡೇಟಾ ಸ್ಟೋರ್ ಆಗ್ತಿದೆ ಅನ್ನೋದು ಪೈಥಾನ್ಗೆ ಹೇಗೆ ಗೊತ್ತಾಗತ್ತೆ? ಅದನ್ನೇ ಡೇಟಾ ಟೈಪ್ಸ್ ಅಂತ ಕರೀತಾರೆ. ಇವತ್ತಿನ ವಿಡಿಯೋನಲ್ಲಿ ಪೈಥಾನ್ ಡೇಟಾ ಟೈಪ್ಸ್ ಅನ್ನ ಸಿಂಪಲ್ ಎಕ್ಸಾಂಪಲ್ ಜೊತೆಗೆ ಕಲಿಯೋಣ. ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಪೈಥಾನ್ ವೇರಿಯೇಬಲ್ಸ್ ಬಗ್ಗೆ ತಿಳ್ಕೊಂಡಿದೀವಿ, ಹೌದಲ್ವಾ? ವೇರಿಯೇಬಲ್ಸ್ ನಲ್ಲಿ ಡೇಟಾ ಸ್ಟೋರ್ ಮಾಡಬಹುದಂತ ಕೂಡ ನೋಡಿದೀವಿ. ಆದ್ರೆ ಆ ಡೇಟಾ ನಂಬರ್ ಆದ್ರೂ ಆಗಿರ್ಬೋದು, ಟೆಕ್ಸ್ಟ್ ಆದ್ರೂ ಆಗಿರ್ಬೋದು, ಅಥವಾ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂಸ್ ಆದ್ರೂ ಆಗಿರ್ಬೋದು. ಅದನ್ನೇ ಪೈಥಾನ್ ಅಲ್ಲಿ ಡೇಟಾ ಟೈಪ್ಸ್ ಅಂತ ಹೇಳ್ತಾರೆ. ವಾಟ್ ಆರ್ ಡೇಟಾ ಟೈಪ್ಸ್? ಫಸ್ಟ್ ಡೇಟಾ ಟೈಪ್ಸ್ ಅಂದ್ರೆ ಏನು ಅಂತಂದ್ರೆ, ವೇರಿಯೇಬಲ್ ನಲ್ಲಿ ಸ್ಟೋರ್ ಆಗಿರುವಂತಹ ಡೇಟಾ ಯಾವ ಟೈಪ್ ಅಂತ ತಿಳಿಸತ್ತೆ. ಪೈಥಾನ್ ನಲ್ಲಿ ಮೇನ್ ಆಗಿ ಬಿಗಿನರ್ಸ್ ಗೆ ಇಂಪಾರ್ಟೆಂಟ್ ಆಗಿ ಕೆಲವು ಡೇಟಾ ಟೈಪ್ಸ್ ಇದಾವೆ, ಆಯ್ತಾ? ಇಂಟಿಜರ್, ಸ್ಟ್ರಿಂಗ್, ಫ್ಲೋಟ್, ಬೂಲಿಯನ್. ಇವು ಬೇಸಿಕ್ ಮತ್ತೆ ಇಂಪಾರ್ಟೆಂಟ್ ಡೇಟಾ ಟೈಪ್ಸ್. ಇಂಟಿಜರ್ ಅಂದ್ರೆ 10, 100, 5 ಈ ತರ ಕಂಪ್ಲೀಟ್ ನಂಬರ್ಸ್. ಸ್ಟ್ರಿಂಗ್ ಅಂದ್ರೆ ಕ್ಯಾರೆಕ್ಟರ್ಸ್. ಫ್ಲೋಟ್ ಅಂದ್ರೆ ಡೆಸಿಮಲ್ ನಂಬರ್ಸ್. ಬೂಲಿಯನ್ ಅಂದ್ರೆ ಟ್ರೂ ಅಥವಾ ಫಾಲ್ಸ್ ಎರಡೇ ವ್ಯಾಲ್ಯೂಸ್ ಇರತ್ತೆ. ಒನ್ ಬೈ ಒನ್ ಎಕ್ಸಾಂಪಲ್ಸ್ ಜೊತೆ ನೋಡೋಣ. ಈಗ ಫಸ್ಟ್ ಇಂಟಿಜರ್ ನೋಡೋಣ. ನಾನು ಫಸ್ಟ್ ಒಂದು ಪೈಥಾನ್ ಫೈಲ್ ಕ್ರಿಯೇಟ್ ಮಾಡ್ತೀನಿ, ಸೇವ್ ಮಾಡೋಣ. ನಾನು ಡೇಟಾ ಟೈಪ್ಸ್ ಅಂತ ಕೊಡ್ತೀನಿ. ಫೈಲ್ ನೇಮ್ ಕೊಡ್ರಿ. ಡೇಟಾ ಟೈಪ್ಸ್ ಅಂತ ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಮಾಡ್ತಿದ್ದೀನಿ. ಓಕೆ, ಸೇವ್ ಮಾಡಿ ಆಯ್ತು. ಫಸ್ಟ್ ಎಕ್ಸಾಂಪಲ್ ನೋಡೋಣ. ಈಗ ಇಂಟಿಜರ್ ಎಕ್ಸಾಂಪಲ್. ಇಂಟಿಜರ್ ಅಂದ್ರೆ ಏನು? ನಾನು ಆಲ್ರೆಡಿ ಇಲ್ಲಿ ತೋರಿಸ್ದಂಗೆ ಹೋಲ್ ನಂಬರ್ಸ್ ಅಲ್ವಾ? ನಾನು ಏಜ್ ಅಂತ ಒಂದು ವೇರಿಯೇಬಲ್ ಟೈಪ್ ಮಾಡಿ 25 ಅಂತ ಕೊಟ್ಟೆ. ಮಾರ್ಕ್ಸ್ ಅಂತ ಹೇಳಿ 90 ಅಂತ ಕೊಡ್ತೀನಿ. ಓಕೆ, ಸೇವ್ ಮಾಡಿ ಪ್ರಿಂಟ್ ಮಾಡೋಣ. ಫಸ್ಟು ಏಜ್ ಮತ್ತೆ ಪ್ರಿಂಟ್ ಮಾರ್ಕ್ಸ್. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ವೇರಿಯೇಬಲ್ಸ್ ಬಗ್ಗೆ ಕಲ್ತಿದ್ದೀವಿ. ಸೊ ಈಗ ಏಜ್ ಅಂದ್ರೆ ವೇರಿಯೇಬಲ್, ಮಾರ್ಕ್ಸ್ ಅಂದ್ರೆ ವೇರಿಯೇಬಲ್ ಅಂತ ನಮಗೆ ಗೊತ್ತು. ಏಜ್ ಅನ್ನೋ ವೇರಿಯೇಬಲ್ ಅಲ್ಲಿ ವ್ಯಾಲ್ಯೂ 25 ಸ್ಟೋರ್ ಮಾಡ್ತಿದೀವಿ. ಮಾರ್ಕ್ಸ್ ಅನ್ನೋ ವೇರಿಯೇಬಲ್ ಅಲ್ಲಿ 90 ಅಂತ ಸ್ಟೋರ್ ಮಾಡ್ತಿದೀವಿ. ಸೊ ಆ ವೇರಿಯೇಬಲ್ಸ್ ನ ಪ್ರಿಂಟ್ ಮಾಡ್ತಿದೀವಿ. ನಮಗೆ ಗೊತ್ತಲ್ವಾ ಇದು? ಸೊ ಡಾಕ್ಯುಮೆಂಟ್ಸ್, ನಾನು ಫೈಲ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಮಾಡಿರೋದ್ರಿಂದ ಫಸ್ಟ್ ನಾವು ಡೈರೆಕ್ಟ್ರಿ ಚೇಂಜ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ರನ್ ಮಾಡಿ ನೋಡ್ರಿ. data_types.py ಕರೆಕ್ಟಾ? ಸ್ಕ್ರಿಪ್ಟ್ ನೇಮು. ಸೊ 25 ಮತ್ತೆ 90 ಅಂತ ಪ್ರಿಂಟ್ ಆಯ್ತು. ಅಂದ್ರೆ ಇಲ್ಲಿ ಏಜ್ ಮತ್ತೆ ಮಾರ್ಕ್ಸ್ ಅನ್ನೋದು ಎರಡು ಇಂಟಿಜರ್ ವ್ಯಾಲ್ಯೂಸ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಸ್ಟ್ರಿಂಗ್ ಎಕ್ಸಾಂಪಲ್ಸ್ ನೋಡೋಣ. ಸ್ಟ್ರಿಂಗ್ ಅಂದ್ರೆ ಟೆಕ್ಸ್ಟ್ ಡೇಟಾ ಅಂದ್ರೆ ಕ್ಯಾರೆಕ್ಟರ್ಸ್. ಓಕೆ, ನೇಮು, ಸಿಟಿ, ಕೋರ್ಸ್ ನೇಮ್ ಇವೆಲ್ಲ ಸ್ಟ್ರಿಂಗ್ಸ್. ನಾವು ಯಾವಾಗಲೂ ಸ್ಟ್ರಿಂಗ್ ವ್ಯಾಲ್ಯೂಸ್ ಡಬಲ್ ಕೋಟ್ಸ್ ಒಳಗಡೆನೆ ಬರಿಬೇಕು. ನಾನು ಈಗ ಏಜ್ ಮಾರ್ಕ್ಸ್ ಬದಲಿಗೆ ನೇಮ್ ಮತ್ತೆ ಸಿಟಿ ತಗೊಳ್ತೀನಿ. ಸೊ ನಾವಿದು ಸ್ಟ್ರಿಂಗ್ ಬಗ್ಗೆ ನೋಡ್ತಿರೋದ್ರಿಂದ ಡಬಲ್ ಕೋಟ್ಸ್ ಅಲ್ಲಿ ಹಾಕಬೇಕು. ಗೀತಾ ಬೆಂಗಳೂರು. ಓಕೆ, ಸೊ ವೇರಿಯೇಬಲ್ಸ್ ಇಲ್ಲಿ ನೇಮ್ ಮತ್ತೆ ಸಿಟಿ ಹೆಂಗ್ ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು. ನೀವು ಫಸ್ಟ್ ಸಿಟಿ ಪ್ರಿಂಟ್ ಮಾಡಿ ನೇಮ್ ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು. ಬಟ್ ಫಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಯಾವ್ದಿರುತ್ತೋ ಆ ವ್ಯಾಲ್ಯೂ ಫಸ್ಟ್ ಬರುತ್ತೆ, ಸೆಕೆಂಡ್ ಯಾವ್ದಿರುತ್ತೋ ಹಾಗೆ ಹೋಗ್ತಾ ಇರತ್ತೆ. ಓಕೆ, ರನ್ ಮಾಡಿ. ಸೊ ಈಗ ನೇಮ್ ಮತ್ತೆ ಸಿಟಿ ಪ್ರಿಂಟ್ ಮಾಡುತ್ತೆ. ಪ್ರಿಂಟ್ ಆಯ್ತಲ್ವಾ? ಗೀತಾ ಮತ್ತೆ ಬೆಂಗಳೂರು. ಈ ವ್ಯಾಲ್ಯೂಸ್ ಎಲ್ಲಿಂದ ಅಂತಂದ್ರೆ ನೇಮ್ ಮತ್ತೆ ಸಿಟಿ. ನೇಮ್ ಅಲ್ಲಿ ಏನಿದೆ ಗೀತಾ, ಸಿಟಿಯಲ್ಲಿ ಏನಿದೆ ಬೆಂಗಳೂರು. ಸೊ ಸ್ಟ್ರಿಂಗ್ ವ್ಯಾಲ್ಯೂಸ್ ಅರ್ಥ ಆಯ್ತು. ಇಂಟಿಜರ್ ವ್ಯಾಲ್ಯೂಸು ಕಂಪ್ಲೀಟ್ ನಂಬರ್ಸ್, ಸ್ಟ್ರಿಂಗ್ಸ್ ಟೆಕ್ಸ್ಟ್ ಡೇಟಾ. ಓಕೆ, ನೆಕ್ಸ್ಟ್ ನಾವು ಫ್ಲೋಟ್ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಫ್ಲೋಟ್ ಎಕ್ಸಾಂಪಲ್ಸ್ ನೋಡೋಣ. ನಾನು ಎರಡು ವೇರಿಯೇಬಲ್ಸ್ ಕ್ರಿಯೇಟ್ ಮಾಡ್ತೀನಿ. ಪ್ರೈಸು 10.5 ಅಂತ ಕೊಡ್ತೀನಿ. ಹೈಟು 5.7 ಅಂತ ಕೊಡ್ತೀನಿ. ಸೊ ಪ್ರಿಂಟ್ ಮಾಡೋಣ. ಪ್ರಿಂಟ್ ಪ್ರೈಸ್ ಅಂಡ್ print
ಹೈಟ್. ಓಕೆ, ಸೊ ಪ್ರೈಸಲ್ಲಿ ಏನಿದೆಯೋ ವ್ಯಾಲ್ಯೂ ಅದು ಪ್ರಿಂಟ್ ಆಗುತ್ತೆ, ಹೈಟಲ್ಲಿ ಏನಿದೆಯೋ ಹೈಟ್ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಸೇವ್ ಮಾಡಿ ರನ್ ಮಾಡಿ ಮತ್ತೆ. ಸೊ 10.5 5.7 ಅಂದರೆ ಇಂಟೀಜರ್ ಅಂದರೆ ಕಂಪ್ಲೀಟ್ ನಂಬರು. ಇಂಟೀಜರ್ಗೆ ಮತ್ತು ಫ್ಲೋಟ್ಗೆ ಡಿಫ್ರೆನ್ಸ್ ನೋಡ್ಕೊಳ್ರಿ. ಡೆಸಿಮಲ್ ಪಾಯಿಂಟ್ಸ್ ವ್ಯಾಲ್ಯೂಸ್ ಯಾವಾಗ ಬರುತ್ತೋ ಆವಾಗ ಅದು ಫ್ಲೋಟ್ ಫ್ಲೋಟ್ ಡೇಟಾ ಟೈಪ್ ಅಂತ ಪ್ರೋಗ್ರಾಮ್ ಕನ್ಸಿಡರ್ ಮಾಡುತ್ತೆ. ಈ ಥರ ಕಂಪ್ಲೀಟ್ ನಂಬರ್ಸ್ ಇದ್ದಾಗ ಇಂಟೀಜರ್ ಡೇಟಾ ಅಂತ ಕನ್ಸಿಡರ್ ಮಾಡುತ್ತೆ. ಕ್ಯಾರೆಕ್ಟರ್ಸ್ ಇದ್ದಾಗ ಟೆಕ್ಸ್ಟ್ ಡೇಟಾ ಬಂದಾಗ ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಫೋರ್ತ್ ಒನ್ ಬೂಲಿಯನ್. ಓಕೆ, ಒಂದು ವೇರಿಯಬಲ್ ತಗೊಳ್ಳೋಣ. ಈಸ್ ಸ್ಟೂಡೆಂಟ್ ಟ್ರೂ. ಓಕೆ, ಒಂದೇ ಒಂದು ತಗೊಳ್ತೀನಿ ಸಾಕು. ಇಲ್ಲಿ ಎರಡೇ ವ್ಯಾಲ್ಯೂಸ್ ಬರುತ್ತೆ, ಇದರ್ ಟ್ರೂ ಆರ್ ಫಾಲ್ಸ್. ಸ್ಟೂಡೆಂಟ್ ಅಂತ ಕೊಡ್ಲಿಲ್ವಾ? ಓಕೆ, ಸೊ ಮತ್ತೆ ರನ್ ಮಾಡಿ, ಸೇವ್ ಮಾಡಿ. ಈಸ್ ಸ್ಟೂಡೆಂಟ್ ಅಲ್ಲಿ ವ್ಯಾಲ್ಯೂ ಏನಿದೆ ಟ್ರೂ, ಕರೆಕ್ಟಾ? ಬಂತ? ಫಾಲ್ಸ್ ಕೊಟ್ರೆ ಫಾಲ್ಸೇ ಬರುತ್ತೆ. ಸೊ ಇಲ್ಲಿ ಡಬಲ್ ಕೋಟ್ಸ್ ಎಲ್ಲ ನಾವು ಹಾಕ್ಬಾರ್ದು. ನೀವು ಡಬಲ್ ಕೋಟ್ಸ್ ಹಾಕಿದ್ರೆ ಅಂದ್ರೆ ಅದು ಸ್ಟ್ರಿಂಗ್ ಆಗಿ ತಗೊಂಡ್ಬಿಡತ್ತೆ. ಸೊ ನೀವು ಈ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಟ್ರೂ ಆರ್ ಫಾಲ್ಸ್ ಇದ್ದಾಗ ಬೂಲಿಯನ್, ಕ್ಯಾರೆಕ್ಟರ್ಸ್ ಇದ್ದಾಗ ಡಬಲ್ ಕೋಟ್ಸ್ ಒಳಗಡೆ ಸ್ಟ್ರಿಂಗ್, ಕಂಪ್ಲೀಟ್ ನಂಬರ್ ಇದ್ದಾಗ ಇಂಟೀಜರ್, ಡೆಸಿಮಲ್ ವ್ಯಾಲ್ಯೂಸ್ ಇದ್ದಾಗ ಫ್ಲೋಟ್ ವ್ಯಾಲ್ಯೂಸ್. ಓಕೆ, ನೋಡ್ರಿ ಫಾಲ್ಸ್ ಕೊಟ್ಟೆ ಅಲ್ವಾ ಈಗ? ಸೊ ಫಾಲ್ಸ್ ಬಂತು. ಅರ್ಥ ಆಯ್ತಲ್ವಾ? ಸೊ ಪ್ರೋಗ್ರಾಮ್ನಲ್ಲಿ ಯಾವಾಗ ಇದು ಬೂಲಿಯನ್ ಡೇಟಾ ಟೈಪ್ಸ್ ಯೂಸ್ ಮಾಡ್ತಾರೆ ಅಂದರೆ ಕಂಡೀಷನ್ಸ್ ಚೆಕ್ ಮಾಡುವಾಗ, ಈಸ್ ಟ್ರೂ, ಈಸ್ ಫಾಲ್ಸ್, ಆ ಥರ ಕಂಡೀಷನ್ಸ್ ಇರುತ್ತಲ್ಲ, ಆ ಚೆಕ್ ಮಾಡುವಾಗ ಬೂಲಿಯನ್ ವ್ಯಾಲ್ಯೂಸ್ ಯೂಸ್ ಆಗುತ್ತೆ. ಓಕೆ, ಪೈಥಾನ್ನಲ್ಲಿ ವೇರಿಯಬಲ್ ಯಾವ ಡೇಟಾ ಟೈಪ್ ಅನ್ನೋದನ್ನ ಚೆಕ್ ಮಾಡೋಕೆ ಇದು ತುಂಬಾ ಇಂಪಾರ್ಟೆಂಟು. ಟೈಪ್ ಅನ್ನೋ ಒಂದು ಫಂಕ್ಷನ್ ಯೂಸ್ ಮಾಡ್ತಾರೆ. ಓಕೆ, ಎಕ್ಸಾಂಪಲ್ ನಾನು ಇವೆಲ್ಲ ಡಿಲೀಟ್ ಮಾಡ್ತೇನೆ, ಇಲ್ಲ ಇರಲಿ ಪರವಾಗಿಲ್ಲ, ನಾನು ಬೇರೆ ವೇರಿಯಬಲ್ ತಗೋತೀನಿ. ಇಲ್ಲಿ ಏಜ್ 25 ಅಂತ ಕೊಟ್ವಾ, ನೇಮು ಗೀತಾ ಅಂತ ಕೊಟ್ವಾ. ಸೊ ಈಗ ಏಜ್ ನೇಮ್ದು ಟೈಪ್ ನೋಡೋಣ. ಪ್ರಿಂಟ್ ಟೈಪ್ ಆಫ್ ಈಸ್ ಸ್ಟೂಡೆಂಟ್. ಓಕೆ, ಪ್ರಿಂಟ್ ಟೈಪ್ ಆಫ್, ನಾನು ಹೇಳಿದೆ ಅಲ್ವಾ ಟೈಪ್ ಆಫ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ತೀವಿ ನಾವು. ಯಾವ ವೇರಿಯಬಲ್ ಅಲ್ಲಿ ಯಾವ ಟೈಪ್ ಡೇಟಾ ಸ್ಟೋರ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಟೈಪ್ ಫಂಕ್ಷನ್ ಯೂಸ್ ಮಾಡ್ತೀವಿ. ನೇಮ್ ಅಲ್ವಾ? ಸೊ ಈಗ ನೋಡಿ ಯಾವ್ಯಾವ ಟೈಪ್ ಅಂತ ತೋರಿಸುತ್ತೆ ಇಲ್ಲಿ. ಹೊಸ ಟರ್ಮಿನಲ್ ತಗೊಳ್ಳೋಣ. ಓಕೆ, ನ್ಯೂ ಟರ್ಮಿನಲ್ ತಗೊಂಡು ರನ್ ಮಾಡಿ ನೋಡೋಣ. ಸೊ ಇಲ್ಲಿ ಗೊತ್ತಾಯ್ತಲ್ವಾ, ಏಜಲ್ಲಿ ಇಂಟಿಜರ್ ಇದೆ, ನೇಮಲ್ಲಿ ಸ್ಟ್ರಿಂಗ್ ಇದೆ, ಈ ಸ್ಟೂಡೆಂಟಲ್ಲಿ ಫಾಲ್ಸ್ ಅನ್ನೋ ಬೂಲಿಯನ್ ವ್ಯಾಲ್ಯೂ ಇದೆ. ಸೊ ಇವಾಗ ನಾವು ಟೈಪ್ ಅನ್ನೋ ಫಂಕ್ಷನ್ಸ್ ಯೂಸ್ ಮಾಡಿ ಈ ವ್ಯಾಲ್ಯೂದು ಡೇಟಾ ಟೈಪ್ ಯಾವುದು ಅಂತ ನೋಡೋಣ. ಓಕೆ, ಟೈಪ್ ಮಾಡಿ ಸ್ಕ್ರಿಪ್ಟ್ ಡೇಟಾ ಟೈಪ್ಸ್ ಡಾಟ್ py, ಎಂಟರ್ ಮಾಡಿ. ಸೊ ಬಂತ ಅಲ್ವಾ, ಈಸ್ ಸ್ಟೂಡೆಂಟ್ ಅನ್ನೋದು ಬೂಲಿಯನ್. ಈ ಥರ ಪ್ರಿಂಟ್ ಮಾಡುತ್ತೆ ಡೇಟಾ ಟೈಪ್ ಫಂಕ್ಷನ್ನು ವ್ಯಾಲ್ಯೂಸ್ ಈ ಥರ ಪ್ರಿಂಟ್ ಮಾಡುತ್ತೆ. ಅಂದರೆ ಫಸ್ಟ್ ಒನ್ ಈ ಸ್ಟೂಡೆಂಟ್ ಅಂತ ಇರೋದು ಬೂಲಿಯನ್ ವ್ಯಾಲ್ಯೂ, ಇಂಟ್ ಅಂತ ಇರೋದು ಅಂದರೆ ಏಜ್ 25 ಇಂಟೀಜರ್, str ಅಂದರೆ ಸ್ಟ್ರಿಂಗ್, ನೇಮ್ ಗೀತಾ ಸ್ಟ್ರಿಂಗ್ ಅಲ್ವಾ. ಸೊ ಈ ಥರ ಯಾವ ವೇರಿಯಬಲ್ ಅಲ್ಲಿರೋ ಡೇಟಾ ಯಾವ ಟೈಪ್ ಅಂತ ನಮಗೆ ಗೊತ್ತಿಲ್ಲ ಅಂದರೆ ನಾವು ಟೈಪ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿ ನೋಡ್ಬೋದು. ಅರ್ಥ ಆಯ್ತಲ್ವಾ? ಸೊ ನೀವು ಕೂಡ ಡಿಫ್ರೆಂಟ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿ ಡಿಫ್ರೆಂಟ್ ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡಿ ಪ್ರಿಂಟ್ ಮಾಡಿ ನೋಡಿ. ಏನಾದರೂ ಇಶ್ಯೂಸ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕ್ಲಿಯರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಪೈಥಾನಲ್ಲಿ ಯೂಸರ್ ಇನ್ಪುಟ್ ಹೇಗೆ ತಗೊಳ್ಳೋದು ಅಂತ ನೋಡೋಣ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫುಲ್ ಪೈಥಾನ್ ಪ್ಲೇ ಲಿಸ್ಟ್ನ ಫಾಲೋ ಮಾಡಿ. ಹಾಗೆ ನಿಮಗೇನಾದರೂ ಪೈಥಾನ್ ಆಟೋಮೇಷನ್ ಫುಲ್ ಕೋರ್ಸ್ ಕಲಿಬೇಕು ಅಂತ ಇದ್ದರೆ
ನಾನು ಆಲ್ರೆಡಿ ಪೈಥಾನ್ ಆಟೋಮೇಷನ್ ಫುಲ್ ಕೋರ್ಸ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ನೀವು ವಾಟ್ಸಪ್ ಆಟೋಮೇಷನ್, ಇಮೇಲ್ ಆಟೋಮೇಷನ್, ಸ್ಕ್ರೀನ್ಶಾಟ್ ಆಟೋಮೇಷನ್, ವೆಬ್ ಡೇಟಾ ಸ್ಕ್ರಾಪಿಂಗ್ ಆಗ್ಬೋದು, ಅದಾದಮೇಲೆ PDF ಇಂದ ಎಕ್ಸೆಲಿಗೆ ಕನ್ವರ್ಟ್ ಆಗ್ಬೋದು, ರೀನೇಮಿಂಗ್ 1000 ಫೈಲ್ಸ್ ಅಟ್ ಎ ಟೈಮ್ ಆಗಿರ್ಬೋದು, ಎಕ್ಸೆಲ್ ಫಾರ್ಮ್ಯಾಟಿಂಗ್ ಆಗಿರ್ಬೋದು. ನೋಡಿ, ಇವೆಲ್ಲ ಆಟೋಮೇಷನ್ ಸ್ಕ್ರಿಪ್ಟ್ಸ್ ಬೇಕು ಅಂತ ಅನಿಸಿದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.